ಇದಕ್ಕೆ ಫೈಟಿಂಗ್ ಇದ್ರಲ್ಲಿ ವಿಚಾರದಲ್ಲಂತೂ ಬಹಳ ನಮ್ಗೆ ಕೆಲವೆಲ್ಲ ಬಹಳ ಬೇಜಾರಾಗ್ಬಿಟ್ಟಿದೆ. ಇಡೀ ದಿನ ಕೈ ಕಟ್ಕೊಂಡು ಹಿಂಗ್ ಮೇಲೆ ನಿಂತ್ಕೋಬೇಕು ಇಟ್ಕೊಂಡು. ಇವಾಗ ನಾವು ಸ್ಕೂಲಲ್ಲಿ 1 hour ನಿಂತ್ಕೋತಿರ್ಲಿಲ್ಲ. ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನೊಂದು 7ನೇವನೋ 8ನೇವನೋ ನಾನು, ಚಂದನ್ ಶೆಟ್ಟಿ. ಸೊ ಅದೊಂದು ಆತನು ಬಹಳ ಖುಷಿ ಪಟ್ಟು ಹಾಡಿದಂತ ಹಾಡು. ಅಂಡ್ ಆಕ್ಚುಲಿ ಅದು ಹೆಂಗಿತ್ತು ಅಂದ್ರೆ, ಇಲ್ಲಿ ಅದೊಂದು ಹೇಳ್ಬೇಕು, ಇಲ್ಲಿ ಹಾಡ್ತಾ ಇದೆ, ಅಲ್ಲಿ ಶೂಟಿಂಗ್ ನಡೀತಾ ಇದೆ. ಸೇಮ್ ಸಾಂಗ್ ಏನೆ, ಬಟ್ ಅಂದ್ರೆ ನನ್ನ ವಾಯ್ಸಲ್ಲಿ ಅಲ್ಲಿ ಶೂಟಿಂಗ್ ನಡೀತಿತ್ತು. ಇವರೆಲ್ಲ ಆಕ್ಚುಲಿ ಬರ್ಬೇಕು ಅನ್ನೋ ಬಹಳ ಆಸೆ ಇತ್ತು ಅವತ್ತಿನ ದಿನ. ಯೂಶಲ್ ಆಗಿ ನಾವು ಒಂದು ವಾಯ್ಸ್ ಮಿಕ್ಸ್ ಅಂದಾಗ ಇಡೀ ತಂಡ ಇರುತ್ತೆ, ಬಟ್ ಎಲ್ಲ ಒಂಥರ ನಾವು ಮಜದಲ್ಲೇನೆ ನಾವು ಇಡೀ ಸಿನಿಮಾ ಮುಗಿಸಿದ್ದು. ಎಲ್ಲೋ ಒಂದು ಬೇಜಾರಲ್ಲಿ ಮುಖಗಂಟು ಹಾಕೊಂಡು ಕೆಲವು ವಿಚಾರಗಳು ನಾನು ಮುಂದೆ ಹೇಳ್ತೀನಿ. ಅಂದ್ರೆ ಮೊದಲನೇ ಸಿನಿಮಾದಲ್ಲಿ ಪಾಪ ಅಂದ್ರೆ ಗೊತ್ತಿಲ್ಲದೆ ಆದಂತ ಕಷ್ಟಗಳು ಈತನ್ಗೆ ಫೈಟಿಂಗ್ ಇದ್ರಲ್ಲಿ ವಿಚಾರದಲ್ಲಂತೂ ಬಹಳ ನಮ್ಗೆ ಕೆಲವೆಲ್ಲ ಬಹಳ ಬೇಜಾರಾಗ್ಬಿಟ್ಟಿದೆ. ಅಂದ್ರೆ ಒಂದು ಸಿಚುಯೇಷನ್ಸ್ ಅಲ್ಲಿ ಕೆಲವೆಲ್ಲ ಒಂದು ರೈನ್ ಎಫೆಕ್ಟ್ ಒಂದು ಫೈಟಿಂಗ್ ಇದೆ. ಯೂಶಲ್ ಆಗಿ ಇವಾಗ ಹೀರೋಗೆ ಅಂತಂದ್ರೆ ಯಾರೇ ಆಗಿರ್ಲಿ, ಒಂದು ಬಿಸಿನೀರು ಒಂದು ಕಾಯ್ಸಕ್ಕಲ್ಲ ಎಲ್ಲ ಪಕ್ಕದಲ್ಲಿ ಇಟ್ಟಿರ್ತಾರೆ. ಆಲ್ಮೋಸ್ಟ್ ಒಂದು ಎಷ್ಟು ಒಂದು 12 hour 18 hour 3 ದಿನ ಸತತ. ಅಂದ್ರೆ ಪಾದ ಹೆಂಗಾಗೋಗಿತ್ತು ಅಂದ್ರೆ ಲಿಟ್ರಲಿ ಹಿಂಗಂದ್ರೆ ಮಾಂಸ ಬರೋ ರೀತಿ ಇತ್ತು. ಅಲ್ಲಿವರೆಗೆ ಅದು ಶೂಸ್ ಹಾಕೊಂಡು ಬೇರೆ ಮಾಡ್ಬೇಕು, ಬೇರೆ ಬಾಡಿ ಇರ್ಲಿ ಅದೇನ್ ನಾವು ತಡ್ಕೋಬಹುದು, ಬಟ್ ಪಾದ ಮಾತ್ರ ಲಿಟ್ರಲಿ ಇನ್ನೊಂದು ಯಾರಾದ್ರೂ ಸ್ಕಿನ್ನಿಂಗ್ ಅಷ್ಟು ಬಿಡಿಸ್ಕೊಂಡ್ಬಿಟ್ಟಿತ್ತು. ಬರೀ 3 ದಿನ ನೀರಲ್ಲಿ ಇದ್ದು ಅಂದ್ರೆ ಅದು ನಮ್ಗೆ ಹೋಗ್ತಾರೆ. ಔಟ್ಪುಟ್ ನೋಡಿದಾಗ ಅದೆಲ್ಲ ನಮ್ಗೇನು ನಾವು ನೋವು ಅನಿಸ್ಲಿಲ್ಲ. ಅಂದ್ರೆ ಈತನ್ ಪಾಪ ನಾವು ಹೇಳ್ಕೊಳ್ಳೋದೇನಿಲ್ಲ, ಈತನ್ ಕೇಳ್ಬೇಕು ನೋವು ಆಯ್ತು ಇಲ್ವೋ ಅಂತ. ಯಾಕಂದ್ರೆ ಯಾವ್ದನ್ನ ಏನು ಹೇಳ್ಕೊತಿರ್ಲಿಲ್ಲ. ಇವಾಗ ನಮ್ ಶೂಟಿಂಗ್ ಇವಾಗ ಫಸ್ಟ್ ಸ್ಟಂಟ್ ಏನೇ ವಿಕ್ರಮ್ ಅವರವರೇನೆ ರುಬ್ಬಾಕ್ಬಿಟ್ಟಿದ್ರು ನಿಜವಾಗ್ಲು. ಅಂದ್ರೆ ಯಾಕೆ ರುಬ್ಬಾಕಿದ್ರು ಅಂದ್ರೆ, ಈತ ಫಸ್ಟ್ ಏನೇ ಅವ್ರೊಂದು ಯಾವ್ದೋ ಒಂದು ಬ್ಯಾಕ್ ಫ್ಲಿಪ್ ಫ್ರಂಟ್ ಫ್ಲಿಪ್ ಏನೋ ಮಾಡಕ್ ಹೋದಾಗ ಅದು ಚೆನ್ನಾಗ್ ಬಂದ್ಬಿಡ್ತು. ಈ ತರ ಮಾಡ್ತಾರೆ ಅನ್ನೋದೊಂದು ಅವ್ರಿಗೆ ಗೊತ್ತಾಗಿದ ತಕ್ಷಣ ಚೆನ್ನಾಗಿ ಇಟ್ಕೊಂಡು. ಮತ್ತೆ ಇನ್ನೊಂದೇನಂದ್ರೆ, ಒಂದ್ ಸಿಚುಯೇಷನ್ ಬರುತ್ತೆ, ಒಂದು ಇಡೀ ದಿನ ಕೈ ಕಟ್ಕೊಂಡು ಹಿಂಗ್ ಮೇಲೆ ನಿಂತ್ಕೋಬೇಕು ಇಟ್ಕೊಂಡು. ಇವಾಗ ನಾವು ಸ್ಕೂಲಲ್ಲಿ 1 hour ನಿಂತ್ಕೋತಿರ್ಲಿಲ್ಲ. ಇದೆಲ್ಲ ಪನಿಷ್ಮೆಂಟ್ ಎಲ್ಲ ಕೊಟ್ರೆ 1 hour ನಿಂತ್ಕೊಳ್ಳೋಕೆ ಆಟ ಆಡ್ತಿದ್ವಿ ಇಡೀ ದಿನ. ಅದೊಂದು ಅಂದ್ರೆ ಕೆಲವೆಲ್ಲ ಈ ತರ ಇನ್ಸಿಡೆಂಟ್ಸ್. ಬಟ್ ಅದನ್ನೆಲ್ಲ ನಮ್ಗೆ ಔಟ್ಪುಟ್ ಅಲ್ಲಿ ನೋಡಿದಾಗ ಅಂದ್ರೆ ಪ್ರಾಪರ್ ಆಗಿ ಎಲ್ಲ ಒಂದು ಎಡಿಟ್ ಆಗಿ ಒಂದು ಆನ್ಲೈನ್ ಅಲ್ಲಿ ನಮ್ಮ ಎಡಿಟರ್ ಸಂಕೇತ್ ಅಂತ ಆನ್ಲೈನ್ ಎಡಿಟರ್, ಆತ ಎಡಿಟ್ ಮಾಡಿ ನಮ್ಗೆ ನೋಡ್ತಿದ್ದಾಗೆಲ್ಲ ಆ ಪೇನ್ ಎಲ್ಲ ಪಾಪ ಹೊರಟೋಗೋದು. ಚಂದನ್ ಈ ಸಿನಿಮಾದಿಂದ ಬಾಂಡಿಂಗ್ ಅಥವಾ ಬ್ರದರ್ ಅಂತಿದ್ದೀರಲ್ಲ ಸರ್, ಆ ಬ್ರದರ್ ಇಲ್ಲ, ನಾನು ಅದೇ ಹೇಳಿದ್ನಲ್ಲ, ಜಸ್ಟ್ ನನ್ಗೆ ನಮ್ಮ ಯುವದಿನ ಸರ್ ಇವಾಗ ಬಂದಿದ್ರು. ಆಕ್ಚುಲಿ ಅವ್ರದ್ದೊಂದು ಸಿನಿಮಾ ಮಾಡ್ತಿದ್ದೀನಿ, ಹಂಗಾಗಿ ಆ ಸಿನಿಮಾ ಹಾಡುಗಳನ್ನ ಇವ್ರು ಜಿಮಲ್ ಅವರು ಜಾಯ್ನ್ ಆಗಿದ್ದು ಅಲ್ಲಿ ಕೇಳಿ ಇದ್ಯಾರು ಮಾಡಿರೋದು. ಸುಮಾರು ಜನ ಆಕ್ಚುಲಿ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನೊಂದು 7ನೇವನೋ 8ನೇವನೋ ನಾನು. ಯಾಕಂದ್ರೆ ಎಲ್ಲರ ಹತ್ರನು ಹೋಗಿ ಅವ್ರವ್ರ ಕೆಲ್ಸಗಳು ಇಷ್ಟ ಆಗದೆ ಬಂದಂತ ಆಪರ್ಚುನಿಟಿ ಇದು ನನಗೆ. ನನ್ನ ಸಾಂಗ್ಗಳು ಕೇಳಿ ನಮ್ಮ ಬ್ರದರ್ಗೆ ಇಷ್ಟ ಆಗಿ, ಸರಿ ಇವ್ರ ಕೈಲಿ ಮಾಡ್ಸೋಣ ಅನ್ನೋ ರೀತಿ ನಮ್ಮ ಯುವದಿನ ಸರ್ನ ಕೇಳಿ ಒಂದಿನ ಮೀಟಿಂಗ್ ಹಾಕೊಂಡು ಎಷ್ಟೊಂದು 5 ನಿಮಿಷ ಮೀಟಿಂಗ್ ಆಯ್ತು. ಮಾರನೇ ದಿನ ಕೆಲಸ ಸ್ಟಾರ್ಟ್. ಸಾಂಗ್ಸ್ ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿ ಆಡ್ ಮಾಡಿದುಂಟು. ಒಂದು ಸಾಯಿ ಸಾಂಗ್, ಫೈಟ್ ಅಥವಾ ಕಥೆನೇ ಡಿಮ್ಯಾಂಡ್ ಮಾಡ್ತಾ ಸಾಂಗ್? ಕಥೆ ಡಿಮ್ಯಾಂಡ್ ಮಾಡ್ತದೆ. ಅಂದ್ರೆ ಆಕ್ಚುಲ್ ಆಗಿ ಬಿಟ್ ಸಾಂಗ್ ಇರ್ಲಿಲ್ಲ, ಒಂದು ಬಿಟ್ ಸಾಂಗ್ ಮಾತ್ರ ನಾವು ಅದನ್ನ ತುರುಕ್ಲಿಲ್ಲ. ಬಟ್ ಏನಂದ್ರೆ ಆ ಸಿಚುಯೇಷನ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಿ ನಾವು ಚಚ್ಚಾಕ್ಬಿಡೋಣ, ಆ ಎಮೋಷನ್ಸ್ ತರೋಣ ಅಂತ ಅನ್ನೋದು ಒಂದು ಆಸೆ ಇತ್ತು. ನಾನು ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಒಂದು ಬಿಟ್ ಸಾಂಗ್ ಕಳಿಸಿದ್ದೆ. ಆಕ್ಚುಲಿ ಪ್ಯಾಥೋ ಸಾಂಗ್ ಅದನ್ನ ಮಾಡೋಣ ಅಂತ ಅನ್ಕೊಂಡು ಮಾಡಿದಾಗ ಈ ಬಿಟ್ ಸಾಂಗ್ ಏನಾಯ್ತು ಅವ್ರಿಗೆ ಸ್ವಲ್ಪ ಮನ್ಸಿಗೆ ನಾಟಿತ್ತು. ಅಂದ್ರೆ ಇದು ಅದೇನ್ ಅಂಥ ಬೇರೆ ಲೆವೆಲ್ ಅನ್ನೋದಕ್ಕಿಂತ ಅದೇನೋ ಅವ್ರಿಗೊಂದು ಮನ್ಸಲ್ಲಿ ಇತ್ತು, ಇದನ್ನ ನಾನು ಎಲ್ಲಾದ್ರೂ ಬಳಸ್ಕೋಬಹುದಾ ಈ ಬಿಟ್ ಸಾಂಗ್ ನ ಅಂತ. ಅದೊಂದು ಮಾತ್ರ ನಾವು ಒಂದು ತುರ್ಕೋ ರೀತಿ ಅಂತಲ್ಲ, ಅದನ್ನ ಒಂದು ಓಕೆ ಇದು ಇಲ್ಲಿ ಬಿದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾವು ಕಂಪೋಸ್ ಮಾಡಿ. ಮಿಕ್ಕಿದೆಲ್ಲ ಸಿಚುಯೇಷನ್ಸ್ ನಮ್ಗೆ ಅಂದ್ರೆ ಮುಂಚೆನೆ ನಾವು ಕಥೆ ಮಾಡ್ಕೋಬೇಕಾದ್ರೆ. ಯಾಕಂದ್ರೆ ನಾನು ಇನ್ನೊಂದೇನಂತಂದ್ರೆ, ಹಾಗೆ ಪ್ರತಿಯೊಂದು ದಿನಾನು ಆಫೀಸ್ಗೆ ಹೋಗಿ ಕತೆ ಅವ್ರ ಜೊತೆ ಅವ್ರ ಡಿಸ್ಕಷನ್ ಏನೇ ಮಾಡ್ತಿದ್ರು. ಯಾಕಂದ್ರೆ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲವು ಟೈಮ್ ಹೆಲ್ಪ್ ಆಗುತ್ತೆ ಅವ್ರ ಕತೆ ಡಿಸ್ಕಷನ್ಗೆ. ಸೊ ಅದು ಕತೆ ಜೊತೆ ಕೂತ್ಕೊಂಡು ಫುಲ್ ಟ್ರಾವೆಲ್ ಮಾಡಿ ಬಂದಂತ ಜರ್ನಿ ಇದು.